ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಮನೆ ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಪ್ಲೇಸ್ ಇದೆ. ಅಂದ್ರೆ ದಕ್ಷಿಣಿ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಇದೆ ನಮ್ಮ ಮನೆ ದೇವರು ಹೆಸರು. ಸೊ ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಈ ದೇವರು ಅಂದ್ರೆ ಮಹಾಶಿವ ಎಲ್ಲಿದ್ದಾರ ಅಂದ್ರೆ ಬೆಟ್ಟದ ಮ್ಯಾಗೆ ಇದ್ದಾರೆ. ಸೊ ನಾವು ಈ ಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿ ದಾರಿಯಲ್ಲಿ ಬಸವಣ್ಣ ಇರ್ತಾನೆ. ಸೊ ಈ ದರ್ಶನ ಮಾಡ್ಬೇಕಂದ್ರೆ ಫಸ್ಟ್ ನಾವು ಬಸವಣ್ಣ ದರ್ಶನ ಮಾಡೇಬೇಕು. ಅದಕ್ಕಾಗಿ ಇವಾಗ ಇಲ್ಲಿ ಮುಟ್ಟಿದೀವಿ. ನೋಡಿ, ಈ ತರ ಇಲ್ಲಿ ಬಸವಣ್ಣಂದು ಮೂರ್ತಿ ಇದೆ. ಇಲ್ಲಿ ದರ್ಶನ ಮಾಡ್ಕೊಂಡೆ ನಾವು ಅಲ್ಲಿ ಮರಡಿ ಮಲ್ಲಿಕಾರ್ಜುನ್ ಟೆಂಪಲ್ಗೆ ಹೋಗ್ತೇವಿ. ಸೊ ಈ ಹೆಸರು ಮರಡಿ ಮಲ್ಲಿಕಾರ್ಜುನ್ ಟೆಂಪಲ್ ಇದೆ. ಅದು ಕೃಷ್ಣಾಪುರದ ಊರಲ್ಲಿ ಇದೆ. ಸೊ ನಾನು ಎಲ್ಲ ನಿಮಗೆ ಹೋಗ್ಬೇಕು ಅಂದ್ರೆ ಅದು ನೇಚರ್ ನೋಡ್ಬೇಕು ಅಂದ್ರೆ ಆಗೋದಿಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕಷ್ಟ ಆಗುತ್ತೆ. ಲೊಕೇಶನ್ ಕಳಿಸಿರ್ತೀನಿ, ನೀವು ಕೂಡ ಮನೆಯದು ಬಿಟ್ಟಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಕೂಲಾಗಿ ವಾತಾವರಣ ಪ್ಲೇಸ್ ಇದೆ. ತುಂಬಾ ಚೆನ್ನಾಗಿ ಕೂಡ ಅನಿಸ್ತಾ ಇತ್ತು. ಸೊ ಇಲ್ಲಿ ನಾವು ಶಿವನ ದರ್ಶನ ಪಡಿಬೇಕಂದ್ರೆ ಫಸ್ಟ್ ನಂದಿ ದರ್ಶನ ಆಗಬೇಕು. ಅದಕ್ಕಾಗಿ ಇಲ್ಲಿ ನಂದಿ ದರ್ಶನ ಮಾಡ್ಕೊಂಡಿದೀವಿ. ಬಸವಣ್ಣನ ದರ್ಶನ ಚೆನ್ನಾಗಿ ಪೂಜೆ ಮಾಡಿ ಅದಕ್ಕೆ ಕಾಯಿ ಕರ್ಪೂರ ನೈವೇದ್ಯ ಎಲ್ಲ ತಗೊಂಡು ಇವಾಗ ನಾವು ಮುಂದೆ ಹೋಗ್ತಾ ಇದೀವಿ. ಅಂದ್ರೆ ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವಾಗ ಎಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ನಾನು ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಈ ತರ. ಸೊ ವಿಡಿಯೋಲಿ ಯಾರು ನೀವಿದ್ರೆ ವಿಡಿಯೋ ಎಂಡ್ ತನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಡುವಲ್ಲಿ ಸ್ಕಿಪ್ ಮಾಡಬೇಡಿ. ಮತ್ತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ವಿಡಿಯೋ ಹೆಂಗ್ ಅನಿಸ್ತಂತ ಲೈಕ್ ಮಾಡಿ. ಸೊ ನಡೀರಿ, ಇವಾಗ ಬೆಟ್ಟದ ಬಳಿ ಬಂದಿದೀವಿ. ನೋಡಿ ಈ ತರ ಏರ್ತಾ ಇದ್ದೀವಿ. ಬೆಟ್ಟ ಇತ್ತು ತುಂಬಾ ಅಂದ್ರೆ ತುಂಬಾ ಮೇಲ್ಗಡೆ ಇದ್ದಾರೆ. ಸೊ ಅದಕ್ಕಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಇರೋದು ಭೂಮಿಕಾ ಅವಳೇ ಏರ್ತಾ ಇದ್ದಾಳೆ, ಅವ್ರ ಪಪ್ಪಗೆ ಅಂದಿದ್ದಾಳೆ. ಸೊ ನನ್ಗೆ ಎತ್ಕೋಬೇಡಿ, ನಾನೇ ಏರ್ತೀನಿ ಅಂತ. ಇದು ಸಣ್ಣ ಕ್ಲಿಕ್. ನಾನು ಏರುವಾಗ ಅಲ್ಲಿ ದರ್ಶನ ಮಾಡ್ಕೊಂಡು ಏರ್ತಾ ಇದ್ದೀವಿ. ಅದೇ ಕ್ಲಿಕ್ ಇದೆ ಫ್ರೆಂಡ್ಸ್. ನಾವು ಹೋಗುವಾಗ ಅಮಾವಾಸ್ಯೆ ಇತ್ತು. ಸೊ ಗದ್ಲು ಕೂಡ ಇತ್ತು, ಅಂದ್ರೆ ಅಷ್ಟೊಂದು ಇಲ್ಲ. ಬಟ್ ಜನಗಳು ಬರ್ತಾ ಇದ್ರು. ಬಟ್ ನೀವು ನಾರ್ಮಲ್ ಡೇಸ್ ಬರ್ತಾ ಇದ್ದೀರಾ ಅಂದ್ರೆ ಅಷ್ಟೊಂದು ಜನ ಇರೋದಿಲ್ಲ. ಮಂಡೇ ಇಲ್ಲ ಅಂದ್ರೆ ಅಮಾವಾಸ್ಯೆ ಹುಣ್ಣಿ ಟೈಮ್ ಜನ ಚೆನ್ನಾಗೇ ಇರ್ತಾರೆ. ಅಲ್ಲಿ ಮನೆ ದೇವರಿಗೆ ಎಲ್ಲರೂ ಬರ್ತಾರೆ. ಸೊ ಇದು ನಾರ್ಮಲ್, ಎಲ್ಲರಿಗೂ ಗೊತ್ತಿರ್ಬೋದು. ಇವಾಗ 3 ಡೇಸ್ ಮುಂಚೆನೆ ಮಳೆ ಬಂದಿತ್ತು. ಅದಕ್ಕಾಗಿ ತುಂಬಾ ಹಸಿರಾಗಿದ್ದು ಗಿಡಗಳು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಬೆಟ್ಟ ಏರುವಾಗ. ಪ್ಲಸ್ ತುಂಬಾ ಪಕ್ಷಿಗಳು ಸೌಂಡ್ ಕೂಡ ಬರ್ತಾ ಇತ್ತು. ನವಿಲ್ದು ಕೂಡ ಸೌಂಡ್ ಬರ್ತಾ ಇತ್ತು. ಈ ತರ ಪೂರ್ತಿ ಮ್ಯಾಗೆ ಬಂದಿದೀವಿ ನೋಡಿ. ಈ ತರ ಫುಲ್ ಮ್ಯಾಪ್ ತರ ಕಾಣ್ತಾ ಇತ್ತು ಫ್ರೆಂಡ್ಸ್. ನೋಡಬಹುದಾ, ಇಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಅದು ನೇಚರ್ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಾವು ನೋಡಿ ಈ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವು ಇವಾಗ ವಿಶ್ರಾಂತಿ ತಗೋತಾ ಇದೀವಿ. ತುಂಬಾ ಮೇಲ್ಗಡೆ ಬಂದಿದೀವಿ. ಸೊ ಸ್ವಲ್ಪ ಒಂದು ವಿಶ್ರಾಂತಿ ತಗೊಂಡು ಮೇಗೇರ್ಬೇಕಂತ ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ತಾ ಇದೀವಿ. ಪೂರ್ತಿಯಾಗಿ ಡೀಟೇಲ್ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್. ಅಂದ್ರೆ ನಾನು ಏರುವಾಗ ಸಣ್ಣ ಸಣ್ಣ ಕ್ಲಿಪ್ಸ್ ಮತ್ತಂದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ದೇವಸ್ಥಾನ ಕೂಡ ಮುಟ್ಟಿದ್ದೀನಿ. ಅಮಾವಾಸ್ಯೆ ಅಲ್ವಾ, ಅದಕ್ಕಾಗಿ ಗದ್ದಲ ಕೂಡ ಇತ್ತು. ನೋಡಿ, ನಾನು ದೂರದಿಂದ ಇದು ಕ್ಯಾಪ್ಚರ್ ಮಾಡಿದೆ. ಅಂದ್ರೆ ಪೂಜೆ ಮಾಡಿಸ್ತಾ ಇದ್ರು. ಅದಕ್ಕಾಗಿ ನಾವು ಕೂಡ ಹೊರಗಡೆ ನಿಂತು ವೇಟ್ ಮಾಡಿದ್ವಿ. ಇದು ನಮ್ಮ ಮನೆ ದೇವ್ರ ದರ್ಶನ ಮಾಡಿಕೊಂಡು ಈ ತರ ನಾವು ನೋಡಿ ನಾವು ಕೂಡ ಹೋದಿವಿ. ಸೊ ನಾವು ಕೂಡ ಚೆನ್ನಾಗಿ ದರ್ಶನ ಮಾಡಿದ್ವಿ. ಈ ತರ ಆರತಿ ಮಾಡಿ ಕಾಯಿ ಕರ್ಪೂರ ಎಲ್ಲ ಟೆಂಗ್ ಹೊಡೆದು ಚೆನ್ನಾಗಿ ದರ್ಶನ ಮಾಡ್ಕೊಂಡಿವು. ನೋಡಿ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಶಿವನ್ ಟೆಂಪಲ್ ಇದೆ ಇದು ಕೂಡ. ಸೊ ಈ ತರ ನಮ್ ಚೆನ್ನಾಗಿ ದರ್ಶನ ಆಯ್ತು. ತುಂಬಾ ತೃಪ್ತಿ ಕೂಡ ಆಯ್ತು. ನಾವು ಬಂದಿದ್ದಕ್ಕೆ ಇಷ್ಟು ಮೇಲ್ಗಡೆ ಬಂದು ಶಿವನ್ ದರ್ಶನ ಆಯ್ತಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮನ್ಸಿಗೆ. ಸೊ ಇಲ್ಲಿ ಕೂಡ ಒಂದ್ ಸಣ್ಣ ಸಣ್ಣ ಟೆಂಪಲ್ ಇದೆ. ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡು ಈ ತರ ಸೆಲ್ಫಿ ತಗೋತಾ ಇದ್ವಿ. ನಾನು, ಚಿನ್ನು ಮತ್ತಂದ್ರೆ ಯಾರು. ಸೊ ಈ ಸೈಡ್ ಇದೆಲ್ಲ ಫ್ರೆಂಡ್ಸ್, ಈ ಸೈಡ್ ಇಳೋದು ಇದೆ, ಆ ಸೈಡ್ ಏರೋದಿತ್ತು. ಸೊ ಅಲ್ಲಿ ಕೂಡ ನಾವು ಸ್ವಲ್ಪ ಫೋಟೋ ಕೂಡ ತಕೊಂಡಿದೀವಿ. ನೋಡಿ, ನೇಚರ್ ನೋಡಬಹುದಾ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೈಂಡ್ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ಆ ಪಕ್ಷಿಗಳು ಸೌಂಡ್, ಗಿಡಗಳು ಮತ್ತಂದ್ರೆ ಅಷ್ಟೊಂದು ದೂರದಿಂದ ಎಲ್ಲ ನೇಚರ್ ನೋಡೋದು ಅಂದ್ರೆ ತುಂಬಾ ರಿಲ್ಯಾಕ್ಸ್ ಮತ್ತೆ ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ. ನೀವು ಕೂಡ ಬರ್ಬೋದು, ಬಂದು ತುಂಬಾ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು. ಇವಾಗ ಏನಿದೆಯಲ್ಲ ಫ್ರೆಂಡ್ಸ್, ಬ್ರಹ್ಮರಾಂಬಿಕಾ ದೇವಿ ಟೆಂಪಲ್ ಕೂಡ ದರ್ಶನ ಮಾಡ್ಕೊಂಡಿವಿ. ಆದ್ಮೇಲೆ ಅಲ್ಲಿ ಕೋತಿಗಳು ತುಂಬಾ ಅಂದ್ರೆ ತುಂಬಾ ಇರುತ್ತವೆ. ಸೊ ನೀವು ಮೇಲ್ಗಡೆ ಹೋಗುವಾಗ ಕೂಡ ನಿಮ್ಗೆ ಕೋತಿಗಳು ಕಾಣುತ್ತೆ. ನಾವು ತುಂಬಾ ಬೇಗ ಬಂದಿದ್ದೆ, ಅದಕ್ಕಾಗಿ ಜಾಸ್ತಿ ಇರ್ಲಿಲ್ಲ. ಇಲ್ಲಿ
ಮೇಲೆ ಜಾಸ್ತಿ ಇದು. ಸೊ ಅದಕ್ಕಾಗಿ ನಾವು ಕೂಡ 2 ಡಜನ್ ಬಾಳೆಕಾಯಿ ತಂದಿದ್ದೀವಿ ಕೋತಿಗಳ ಸಲುವಾಗಿ. ಯಾಕಂದರೆ ಜಾಸ್ತಿ ಏನು ಗುಡ್ಡದಲ್ಲಿ ಇರೋದಿಲ್ಲ, ಯಾಕಂದರೆ ಮಳೆ ಸೀಸನ್ ಇದ್ರೆ ಫ್ರೂಟ್ಸ್ ಇರ್ತವೆ. ಸೊ ಮಳೆ ಸೀಸನ್ ಇರಲಿಲ್ಲಲ್ಲ, ಅದಕ್ಕಾಗಿ ನಾವು ಕೂಡ ಕೋತಿಗಳಿಗೆ ಬಾಳೆಕಾಯಿ ತಂದಿದ್ವಿ. ಅದು ಕ್ಯಾಪ್ಚರ್ ಮಾಡೋದೇ ಜಾಸ್ತಿ ಆಗಲಿಲ್ಲ, ಯಾಕಂದರೆ ಹಂಚುವಾಗ ಒಂದು ತುಂಬ ಅಂದರೆ ತುಂಬ ಹಸಿವಾಗಿರುತ್ತೆ ಅಲ್ವಾ, ಅದಕ್ಕಾಗಿ ಅವು ಎಲ್ಲಷ್ಟು ಕೊಡ್ತಾರ ಅಂತ ಅಬ್ಸರ್ವ್ ಮಾಡ್ತವೆ. ಸೊ ಈ ಥರ ನಾವು ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಆಂಜನೇಯ ಟೆಂಪಲ್ ಇದೆ, ನಾನು ಸೈಡಲ್ಲಿ ನೀವು ನೋಡಿದ್ರಲ್ಲ, ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ. ನೀವು ಮೇಲೆ ಅಂದರೆ ಪೂರ್ತಿ ಟೆಂಪಲ್ ಮೇಲೆ ಹೋದ್ಮೇಲೆ ಈ ಥರ ವ್ಯೂ ಇದೆ ಫ್ರೆಂಡ್ಸ್, ನೋಡ್ಬೋದಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮ್ಯಾಲೆ ಬಂದಮೇಲೆ. ಸೊ ನೋಡಿ ಈ ಥರ